ಸಮಿತಿಯ ಪರವಾಗಿ ಸನ್ಮಾನ್ಯ ಅಧ್ಯಕ್ಷರೇ, ನಮ್ಮ ಹುಬ್ಬಳ್ಳಿಯ ವಿಮಾನ ನಿಲ್ದಾಣಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣನ ಹೆಸರು, ಅದೇ ರೀತಿಯಾಗಿ ನಮ್ಮ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು, ಅದೇ ರೀತಿಯಾಗಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಕುವೆಂಪು ಅವರ ಹೆಸರು, ಅದೇ ರೀತಿ ವಿಜಯಪುರ ಒಂದು ವಿಮಾನ ನಿಲ್ದಾಣಕ್ಕೆ ಜಗಜ್ಯೋತಿ ಅಣ್ಣ ಬಸವಣ್ಣನವರ ಹೆಸರು ಕೂಡ ಇವತ್ತು ಎಲ್ಲರೂ ಸಭೆಯಲ್ಲಿ ಪ್ರಸ್ತಾಪ ಮಾಡಿದರು. ಅದು ವಿಶೇಷ ಕಾಳಜಿ ವಹಿಸಿ ನಮ್ಮ ಮುಖ್ಯಮಂತ್ರಿಗಳಾಯಿತು, ನಮ್ಮ ಎಂ.ಬಿ. ಪಾಟೀಲ್ ಸಾಹೇಬರು ಇವತ್ತು ಅದನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ತಾ ಇರುವಂಥದ್ದು ನಿಜಕ್ಕೂ ನಾನು ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿಯಾಗಿ ಮೈಸೂರು ವಿಮಾನ ನಿಲ್ದಾಣಕ್ಕೂ ಕೂಡ ಅದೆಲ್ಲ ನೋಡಿ, ಅದೆಲ್ಲ ನಿರ್ಣಯ ಮತ್ತೆ ಈ ಸಬ್ಜೆಕ್ಟ್ಗೆ ಮಾತಾಡಿ. ಟಿಪ್ಪು ಸುಲ್ತಾನ್ ನೀವು ಈ ಸಬ್ಜೆಕ್ಟ್ ಮಾತಾಡಿ, ಪ್ರಸ್ತಾಪ ಮಾಡ್ತೀನಿ. ಈ ಸಬ್ಜೆಕ್ಟ್ ಮಾತ್ರ ವಿನಯ್ ಕುಲಕರ್ಣಿ. ಮಾನ್ಯ ಅಧ್ಯಕ್ಷರೇ, ಇವತ್ತು ನಿಜವಾಗಿಯೂ ಹೆಸರಿಡಬೇಕು ರಾಜ್ಯದಲ್ಲಿ ಹೆಸರಿಡಬೇಕು ವಿನಯ್ ಆಯ್ತಪ್ಪ, ಅದು ಏನ್ ನಿಮ್ಗೆ ಅದರಲ್ಲಿ ದರೋಡೆಕೋರ ನಿಮ್ಮ ಸಾವರ್ಕರ್ ರಾಜ್ಯ ಸರ್ಕಾರಕ್ಕೆ ಅಭಿನಂದನೆ ಸಲ್ಲಿಸಿದ್ದೀವಿ. ಸನ್ಮಾನ ನಾಲ್ಕು ಹೆಸರುಗಳನ್ನ ಎಲ್ಲರೂ ಮಾಡಿದ್ರಿ. ಆಯ್ತು. ಸನ್ಮಾನ್ಯ ಅಧ್ಯಕ್ಷರೇ, ತಾವು ನಮ್ಮ ಮಾತಾಡಿ ಎಂ.ಬಿ. ಪಾಟೀಲ್ ಅವರು ಈ ನಾಲ್ಕು ಸಂಬಂಧ ಎಂ.ಬಿ. ಪಾಟೀಲ್ ಅವರು ಮಾನ್ಯ ಬೃಹತ್ ಮತ್ತು ಕೈಗಾರಿಕಾ ಸಚಿವರು ಅವರು ಈ ಕೆಳಕಂಡ ನಿರ್ಣಯವನ್ನ ಮಂಡಿಸಿರುತ್ತಾರೆ. ಅದು ಕರ್ನಾಟಕದಲ್ಲಿರ್ತಕ್ಕಂಥ ವಿಮಾನ ನಿಲ್ದಾಣಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳನ್ನು ಮಂಡಿಸಿದ್ದಾರೆ. ಸೊ ಒಳ್ಳೆಯ ವಿಚಾರವನ್ನ ಮಂಡಿಸಿದ್ದಾರೆ. ನಮ್ಮ ನಾಡಿಗೆ ಸೇವೆ ಸಲ್ಲಿಸಿದಂಥವ್ರು, ನಮ್ಮ ನಾಡಿಗೆ ಒಳ್ಳೆಯದನ್ನ ಮಾಡಿದಂಥ ಹೆಸರುಗಳು ಇವತ್ತು ಅವರು ಪ್ರಸ್ತಾವ ಮಾಡಿದ್ದಾರೆ. ಮಾನ್ಯ ಎಂ.ಬಿ. ಪಾಟೀಲ್ ಅವರು ಹುಬ್ಬಳ್ಳಿ ವಿಮಾನ ನಿಲ್ದಾಣಕ್ಕೆ ಮಾನ್ಯ ಸಂಗೊಳ್ಳಿ ರಾಯಣ್ಣವರ ವಿಮಾನ ನಿಲ್ದಾಣ ಅಂತ ಹೇಳಿದ್ದಾರೆ. ನಾವೆಲ್ಲರೂ ಕೂಡ ಸಂಗೊಳ್ಳಿ ರಾಯಣ್ಣವರ ಬಗ್ಗೆ ವಿಶೇಷವಾದಂಥ ಅಭಿಮಾನ ಇದೆ. ಸ್ವಾತಂತ್ರ್ಯ ಹೋರಾಟದಲ್ಲಿ ಕಿತ್ತೂರು ರಾಣಿ ಚೆನ್ನಮ್ಮನವರ ಜೊತೆ ಕೂಡಿ ಹೋರಾಟ ಮಾಡಿ ಅವರ ಹೆಸರಲ್ಲೇ ಈಗ ಒಂದು ಸೈನಿಕ ಶಾಲೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಸೈನಿಕ ಶಾಲೆ ಸುಮಾರು 200 ಕೋಟಿ ಹೆಚ್ಚು ಹಣ ಖರ್ಚು ಮಾಡಿ ಸೈನಿಕ ಶಾಲೆಯನ್ನು ಕೂಡ ಮಾಡ್ತಾ ಇದ್ದೀವಿ. ಆ ತರ ಮಹಾಪುರುಷರ ಹೆಸರನ್ನ ಇಟ್ಟಿರುವಂತದ್ದು ನಾನು ಪೂರ್ಣವಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ ಅಂತ ಹೆಸರಿಡ್ತಾ ಇದ್ದಾರೆ. ಇದು ಕೂಡ ಒಬ್ಬ ಸ್ವಾತಂತ್ರ್ಯ ಸೇನಾನಿಗೆ ಸಂದ ಗೌರವ ಅಂತ ನಾನು ತಿಳ್ಕೊಂಡಿದ್ದೀನಿ. ನಾನು ಕೂಡ ಕಿತ್ತೂರಿಗೆ ಹೋಗಿ ಬಂದಿದ್ದೀನಿ. ಕಿತ್ತೂರಿಗೆ ಆ ಸ್ಮಾರಕದ ಹತ್ರ ನಾನು ಕೂಡ ಹೋಗಿ ಬಂದಿದ್ದೀನಿ. ಕಿತ್ತೂರು ರಾಣಿ ಚೆನ್ನಮ್ಮ ಏನು ನಮ್ಮ ನಾಡಿಗೆ ಸ್ವಾತಂತ್ರ್ಯ ಹೋರಾಟಕ್ಕೆ ಸಂಗೊಳ್ಳಿ ರಾಯಣ್ಣ ಇರ್ಬೋದು, ಕಿತ್ತೂರು ಚೆನ್ನಮ್ಮ ಇರ್ಬೋದು, ಇವರಿಬ್ಬರ ಸೇವೆಯನ್ನ ಜನ ನಿರಂತರವಾಗಿ ಜ್ಞಾಪಕ ಮಾಡ್ತಾರೆ. ನಾವು ಸಣ್ಣ ಹುಡುಗರಿದ್ದಾಗ ಶಾಲೆಗೆ ಹೋಗುವಾಗ ನಾವು 7ನೇ ಕ್ಲಾಸು ಅಥವಾ 8ನೇ ಕ್ಲಾಸಲ್ಲಿ ಕಿತ್ತೂರು ಚೆನ್ನಮ್ಮ ರಾಣಿಯ ಪಾಠವನ್ನ ಕೇಳ್ತಾ ಇದ್ರಿ. ಇವರೆಲ್ಲ ಕೂಡ ನಮಗೊಂಥರ ಮಾರ್ಗದರ್ಶನ, ಸ್ಫೂರ್ತಿ ಕೊಡುವಂಥವ್ರು. ಅದನ್ನು ಕೂಡ ನಾನು ಪೂರ್ತಿ ಸ್ವಾಗತ ಮಾಡ್ತೀನಿ. ಅದೇ ರೀತಿ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರ ಕವಿ ಕುವೆಂಪು ಅವ್ರದ್ದು ವಿಮಾನ ನಿಲ್ದಾಣ ಅಂತ ಇಟ್ಟಿದ್ದಾರೆ. ಅವರು ಕೂಡ ನಮ್ಮ ಅರಗ ಜ್ಞಾನೇಂದ್ರ ಅವರು
ನಿಮ್ಮೂರಲ್ಲ ಅವರು ತೀರ್ಥಹಳ್ಳಿಯವರು. ಅವರು ವಿಶ್ವವನ್ನೇ ಒಂದು ಕುಟುಂಬ ಅಂತ ಹೇಳಿದವರು, ವಿಶ್ವವೇ ಒಂದು ಕುಟುಂಬ ಅಂತ ಹೇಳಿದವರು. ರಾಮಾಯಣದ ಒಂದು ಕನ್ನಡದಲ್ಲಿ ರಾಮಾಯಣ ಪುಸ್ತಕವನ್ನು ಬರೆದವರು. ಅದನ್ನ ನಮ್ಮ ಹಿಂದೆ ಕೆಂಗಲ್ ಹನುಮಂತಯ್ಯನವರು ಮನೆಗೆ ಅದನ್ನ ತಲುಪಿಸಿದ್ರು. ಆ ತರದ ಒಂದು ವ್ಯಕ್ತಿತ್ವವುಳ್ಳಂತ ಕುವೆಂಪು ಅವರ ಹೆಸರನ್ನ ನಿರ್ಧಾರ ಮಾಡ್ತಾ ಇರತಕ್ಕಂಥದ್ದು, ಅದನ್ನು ನಾನು ಕೂಡ ಸ್ವಾಗತ ಮಾಡ್ತಾ ಇದ್ದೀನಿ. ಅದೇ ರೀತಿ ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಶ್ರೀ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ ಅಂತೇಳಿ ನಾಮಕರಣ ಮಾಡ್ತಾ ಇದೆ. ಬಸವಣ್ಣವರ ವಚನಗಳು, ಬಸವಣ್ಣವರ ಆದಿ. ಇವಾಗ ನಾವು ಲಂಡನ್ನಲ್ಲೂ ಕೂಡ ಬಸವಣ್ಣವರ ಸ್ಟ್ಯಾಚ್ಯೂವನ್ನ ಹೋಗಿದ್ದೇನೆ. ನಾನು ಆ ಸಂದರ್ಭದಲ್ಲಿ ನಾನು ಸ್ಟ್ರೈಕ್ ಮಾಡಿದ್ದೆ. ಲಂಡನ್ನಲ್ಲಿ ಹೋಗಿ ಈ ಬಸವಣ್ಣವರ ಸ್ಟ್ಯಾಚ್ಯೂ ಇಡಬೇಕು ಅಲ್ಲಿ ಅಂತ ಹೇಳಿ ರಸ್ತೆಯಲ್ಲಿ ಒಂದು ಬಾವುಟ ಇಟ್ಕೊಂಡು ಸುಮಾರು ಅಲ್ಲಿ ಒಂದು 50 ಜನ ನಾವು ಸ್ಟ್ರೈಕನ್ನು ಮಾಡಿದ್ರಿ. ಆಮೇಲೆ ಜಾಗ ಕೊಟ್ರಲ್ಲಿ ಜನ್ಮಭೂಮಿ ಜಾಗ ಕೊಟ್ರು. ಅದು ಇಲ್ಲಿ ಜನ್ಮಭೂಮಿಯಲ್ಲಿ ಇಡ್ತಾ ಇರೋವಂಥದ್ದು ಸ್ವಾಗತ. ಈ 4 ಹೆಸರುಗಳಿಗೂ ನಾವೆಲ್ಲರೂ ಕೂಡ ಸರ್ವಾನುಮತವಾಗಿ ಇದನ್ನ ಒಪ್ಪಿಗೆಯನ್ನ ಕೊಡ್ತಾ ಇದ್ದೀರಿ. ಒಳ್ಳೆ ಚಾಯ್ಸ್ ಅನ್ನ ಮಾಡಿದಿರ, ನಾನು ಅಭಿನಂದನೆ ಸಲ್ಲಿಸ್ತೀನಿ. ಶ್ರೀ ಎಂಬಿ ಪಾಟೀಲ್, ಮಾನ್ಯ ಬೃಹತ್ ಮತ್ತು ಮಾಧ್ಯಮ ಕೈಗಾರಿಕಾ ಮೂಲ ಸೌಲಭ್ಯ ಅಭಿವೃದ್ಧಿ ಸಚಿವರು ಮಂಡಿಸಿರುವ ಅಧಿಕೃತ ನಿರ್ಣಯವನ್ನು ಈ ಸಭೆಯ ಮತಕ್ಕೆ ಹಾಕುತ್ತೇನೆ. ನಿರ್ಣಯ ಹೀಗಿದೆ: ಕರ್ನಾಟಕ ರಾಜ್ಯದ ವಿಮಾನ ನಿಲ್ದಾಣಗಳಿಗೆ ಗಣ್ಯ ವ್ಯಕ್ತಿಗಳ ಹೆಸರನ್ನು ನಾಮಕರಣ ಮಾಡುವ ಮೂಲಕ ಆ ಐತಿಹಾಸಿಕ ವ್ಯಕ್ತಿಗಳ ಹೆಸರನ್ನು ಅನ್ವರ್ಥಕಗೊಳಿಸಿ ಗೌರವಿಸುವ ಉದಾತ್ತ ಉದ್ದೇಶದಿಂದ ರಾಜ್ಯದ 4 ವಿಮಾನ ನಿಲ್ದಾಣಗಳಿಗೆ ಈ ಕೆಳಕಂಡ ಮಹಾನ್ ಐತಿಹಾಸಿಕ ವ್ಯಕ್ತಿಗಳ ಹೆಸರುಗಳನ್ನು ನಾಮಕರಣ ಮಾಡಬೇಕೆಂದು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡುವ ಪ್ರಸ್ತಾವನೆಯನ್ನು ಸರ್ವಾನುಮತದಿಂದ ಈ ಸದನವು ಅಂಗೀಕರಿಸುತ್ತದೆ. 1. ಹುಬ್ಬಳ್ಳಿ ವಿಮಾನ ನಿಲ್ದಾಣ, ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ವಿಮಾನ ನಿಲ್ದಾಣ. ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮ ವಿಮಾನ ನಿಲ್ದಾಣ. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ರಾಷ್ಟ್ರಕವಿ ಡಾಕ್ಟರ್ ಕೆ.ವಿ. ಪುಟ್ಟಪ್ಪ ಕುವೆಂಪು ವಿಮಾನ ನಿಲ್ದಾಣ. ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಶ್ರೀ ಜಗಜ್ಯೋತಿ ಬಸವೇಶ್ವರ ವಿಮಾನ ನಿಲ್ದಾಣ. ನಿರ್ಣಯದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು.